ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, 94 ವರ್ಷಗಳು, 94ನೇ ವರ್ಷ ಆರಂಭ ಆಯಿತು, 93 ಮುಗಿದು ನಮ್ಮ HD ದೇವೇಗೌಡರಿಗೆ ಶುಭಾಶಯಗಳು. ಬಹಳ ದೀರ್ಘಾವಧಿ ಬದುಕಿದಂಥ ಈ ರಾಜಕೀಯ ಜೀವ ಸಾಕಷ್ಟು ಸಮಸ್ಯೆಗಳನ್ನು, ಸಾಕಷ್ಟು ರಾಜಕೀಯ ವೈರಿಗಳನ್ನು ಎದುರಿಸಿ ಅವರು ಇವತ್ತು ಟೀಕೆ ಮಾಡ್ಬೋದು. ಎಲ್ಲರೂ ಕುಟುಂಬ ರಾಜಕಾರಣ ಮಾಡಿದರು, ಹಾಗೆ ಹೀಗೆ ನಡೆಯುವಂಥದ್ದು ರಾಜಕೀಯದಲ್ಲಿ ಅಥವಾ ಇನ್ನುಳಿದ ವಿಷಯದಲ್ಲಿ. ಇವತ್ತಿನ ರಾಜಕೀಯ ಗಮನಿಸಿದಾಗ ಇವತ್ತು ಕುಟುಂಬ ರಾಜಕಾರಣ ಒಂದು ಭಾಗಪಾದ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ನಮ್ಮ ಜೀನ್ಸ್ಗಳಲ್ಲೇ, ನಮ್ಮ ಇತಿಹಾಸದಲ್ಲೇ ರಾಜನಮಗ ರಾಜ ಆಗುವಂಥ ಪದ್ಧತಿ ನಮ್ಮಲ್ಲಿ ಹೊಸದಲ್ಲ. ಅವ್ನು ತೆಗಿಬೇಕಾದ್ರೆ ಮತ್ತು ಖಡ್ಡಗೊಬ್ಬೆ ಮಾಡೋದು, ಯುದ್ಧ ಮಾಡೋದು, ಗೆಲ್ಲೋದು ಇದೆಲ್ಲ ನಡೆದು ನಾವು ನೋಡಿದ್ವಿ ಇತಿಹಾಸದಲ್ಲ. ಅವು ನಮ್ಮಲ್ಲಿ ಉಳಿದಿದ್ದಾವೆ, ಬೆಳೆದಿದ್ದಾವೆ. ನಾವು ರಿಯಲ್ ಆಗಿ ಪ್ರಜಾಪ್ರಭುತ್ವವಾದಿಗಳ ಅನ್ನುವಂಥ ಅನೇಕ ಸಲ ಪ್ರಶ್ನೆ ನಮಗೆ ಮೂಡಿದ್ದು ಉಂಟು. ಯಾಕಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್ನಿಂದ ಬಳುವಳಿಯಾಗಿ ಬಂದಂಥದ್ದು. ನಾವು ಹೋರಾಡಿ ಪಡೆದದ್ದಲ್ಲ. ಗಾಂಧೀಜಿಯವರನ್ನು, ಅಂಬೇಡ್ಕರ್ ಅವರನ್ನು ಇಂಥವ್ರನ್ನ ನೋಡಿಕೊಂಡು ಅವರ ಕಲಿಸಿದ ನೆಲೆಯಲ್ಲೇ, ಬ್ರಿಟಿಷರು ಕೊಟ್ಟಂಥ ಜ್ಞಾನದ ನೆಲೆಯಲ್ಲೇ ನಾವು ಇದಂಥವ್ರು ಪ್ರಜಾಪ್ರಭುತ್ವನ ಪಡೆದವರು. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ಇಂಗ್ಲೆಂಡಿನ ಪ್ರಜಾಪ್ರಭುತ್ವದಾಗೆ ಅಲ್ಲಿಂದ ಹುಟ್ಟಿ ಬಂದಂಥದ್ದಲ್ಲ. ಹೀಗಾಗಿ ನಮ್ಮಲ್ಲಿ ಒಂದಿಷ್ಟು ಇವೆಲ್ಲ ಸಿಕ್ಕುಗಳಿರೋಣ. ಇವತ್ತು ನೋಡ್ರಿ, ದೇವೇಗೌಡರು ದೊಡ್ಡ ಪಕ್ಷದ ಇವತ್ತು ಈ ರಾಷ್ಟ್ರದ ಪ್ರಧಾನಿ ಆದವರು. ಅದು ಹೇಗಾದರೂ ಏನಂದ್ರೆ ಇಲ್ಲಿ ಮುಖ್ಯ ಅಲ್ಲ, ಪ್ರಧಾನಿ ಆಗಿದ್ದೇನು ಸುಳ್ಳಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಇವತ್ತೊಂದು ಕುಟುಂಬನ ಉಳಿಸ್ಕೊಳ್ಳುವಂಥ, ಕುಟುಂಬದ ನೆಲೆಗಟ್ಟಲ್ಲಿ JDS ಮಾಡಿದಂಥ ಒಂದು ಅಪಕೀರ್ತಿನೂ ಅವ್ರಿಗೆ ಬರ್ತದೆ. ಯಾಕಂದ್ರೆ ಯಾಕೆ ಮಾಡಿದ್ರು, ಏನು ಮಾಡಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅದೊಂದು ಆರೋಪ ಇದ್ದೇವರು ಅವ್ರ ಮೇಲೆ. ಅಂಥ ಒಬ್ಬ ಇವತ್ತು ದೇವೇಗೌಡರು ಜಾತ್ಯತೀತ ಅಂತ ಹೆಸರು ಹೇಳ್ಕೊಂಡು ಬಂದಂಥವರು. ಆದರೆ ಇವತ್ತು ನಾವು ಹಿಂದುತ್ವ ನೆಲೆಗಟ್ಟಿನಲ್ಲೇ ಬುಲ್ಡೋಜರ್ ಇವೆಲ್ಲ ನೋಡ್ತಾ ಇದ್ದೀವಿ. BJPಯೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರಿಗೆ ಇವತ್ತಿನ ಅನಿವಾರ್ಯ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರ ಪಕ್ಷದಲ್ಲಿ, ಅವ್ರ ಪಕ್ಷದಿಂದ ಬೆಳೆದು ಬಂದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ಸನ್ನು ಹಿಡ್ಕೊಂಡಿದ್ದರಿಂದಾಗಿಯೋ ಮತ್ತೇನೋ ಕಾರಣಕ್ಕಾಗಿಯೋ DK ಶಿವಕುಮಾರ್ ಅಂತ ಒಬ್ಬ ಒಕ್ಕಲಿಗ ನಾಯಕರು ಬೆಳೆದಿದ್ದರಿಂದಾಗಿಯೋ ಅನಿವಾರ್ಯವಾಗಿ ಅವರು ಹೋಗಿರ್ಬೋದು, ಇಲ್ಲಂತಲ್ಲ, ಅನಿವಾರ್ಯತೆ. ಕೊನೆಗೆ ತಮ್ಮ ಪಕ್ಷ, ತಮ್ಮ ಕುಟುಂಬ ಉಳಿವಾಗಿಯೂ ಇರ್ಬೋದು. ಅದು ನಾವು ಇವತ್ತು ಕಣ್ಣಿ ಕಾಣುತ್ತಿರೋ ಸತ್ಯಗಳನ್ನು ಹೇಳಲೇಬೇಕಾಗ್ತದೆ. ಆ ನೆಲೆಯಲ್ಲೇ ನಾವು ಅವರ ಇವತ್ತಿನ ರಾಜಕಾರಣ ನೋಡಬೇಕಾಗಿದೆ. ಯಾಕಂತಂದ್ರೆ ಒಂದು ಕಾಲಕ್ಕೆ ಇದೇ ದೇವೇಗೌಡರು ಜಾತಿವಾದಿಗಳಪ್ಪ, ಇವರು BJPಗರು, ಕೋಮುವಾದಿಗಳು ಅಂತ ಸಾಕಷ್ಟು ಮಾತಾಡಿದವರು. ಅದೇ ರೀತಿ ಕುಮಾರಸ್ವಾಮಿಗಳು ಸಹ ಸಾಕಷ್ಟು ಟೀಕೆ ಮಾಡಿದಂಥವ್ರು. ಇವತ್ತು ನೋಡೋರು ಒಂದು ಸ್ಟೇಟ್ಮೆಂಟ್ ಬರ್ತದೆ. ಅದೇನಪ್ಪ ಅಂದ್ರೆ, ಯುದ್ಧದ ಕನಸು ಯಾರಿಗಾದ್ರೂ ಮೊದಲೇ ಬಿದ್ದಿತ್ತೆ. ಯಾರಿಗೆ ಬೀಳ್ತದ್ರಿ ಅದು? ಕೋವಿಡ್ ಏಕಾಗಿ ಬರ್ತದೆ ಕನಸು ಬಿದ್ದಿತ್ತೇನೋ? ಇಲ್ಲ. ಆದರೆ ಒಬ್ಬ ನಾಯಕನಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ, ಇಡೀ ವಿಶ್ವದ ತಿಳುವಳಿಕೆ ಏನಾಗಬಹುದು ಅನ್ನೋಂಥ ದೂರದೃಷ್ಟಿತ್ವ ಇವೆಲ್ಲ ಇರಬೇಕಾಗ್ತದೆ ಒಬ್ಬ ರಾಜಕಾರಣಿಯಲ್ಲೇ. ಅದರಲ್ಲೂ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗುತ್ತಿರುವಂಥ ಒಂದು ಪಕ್ಷನಿಗಿಂತ ಆ ವ್ಯಕ್ತಿಗೆ ಆ ಶಕ್ತಿ ಬಂದಿರಬೇಕಾಗ್ತದೆ. ಏನಾಗಬಹುದು ಅನ್ನುವಂಥದ್ದನ್ನು. ಅದೇನು ದೊಡ್ಡ ಅದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಸಹಜವಾಗಿ ಚಿಂತನೆ ಮಾಡಲಿಕ್ಕೆ ಗೊತ್ತಾಗ್ತದಪ್ಪ ಮುಂದಿನ ದಿನದಲ್ಲಿ ಆದ್ರೆ ಅನ್ನುವಂಥದ್ದು. ಆ ದಿಶೆಯಲ್ಲೇ ನಮ್ಮನ್ನು ನಾವು ಬೆಳೆಸ್ಕೊಡ್ಬೇಕಾಗ್ತದೆ. ಇವತ್ತು ಕನಸು ಬಿದ್ದಿರಲಿಲ್ಲ, ನಾವು 3ನೇ ನಂಬರ್ ಬಂದೀವಿ, 4ನೇ ನಂಬರ್ ಬಂದಿದ್ದೀವಿ, ಕನಸು ಏಕಾಗಿ ಬಂತು ಅಂತ ಹೇಳ್ಕೊಬೋದು. ತಪ್ಪಿಸ್ಕೊಳ್ಳೋದಕ್ಕೆ ನೂರಾರು ಹಾದಿಗಳು. ಎಲ್ಲರೂ ಬುದ್ಧಿವಂತ ವರ್ಗದವರು. ಅದರಲ್ಲೂ ನಮ್ಮ ಕುಮಾರಸ್ವಾಮಿ ಸಹಿತ ಅವರು ಮಹಾನ್ ಬುದ್ಧಿವಂತರು. ಯುದ್ಧದ ಕನಸು ಯಾರಿಗಾದರೂ ಮೊದಲೇ ಬಿದ್ದಿತ್ತೆ. ಯುದ್ಧದ ಕಾರಣಕ್ಕೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ. ಅಲ್ಲಿ ಇಳಿಕೆ ಆದಾಗ ನೀವು ಇಳಿಸಲಿಲ್ಲಲ್ಲ, ಇದು ನೀವು ಕೇಳ್ತಾ ಇಲ್ಲ. ರಷ್ಯಾ ಜೊತೆಗೆ ಎಣ್ಣೆಯನ್ನು ತರಿಸೋ ಸಂದರ್ಭದಲ್ಲೇ ಸಾಕಷ್ಟು ಇಳಿಕೆ ಆಗಿತ್ತು. 45, 50, $60 ಒಂದು ಬ್ಯಾರಲ್ ಇತ್ತು ಕಚ್ಚಾ ತೈಲ ಕೊಟ್ಟಿದ್ರು. ನಾವಿಲ್ಲಿ ಸ್ವಲ್ಪ ಶೆಡ್ ಮಾಡೋದು ಅಥವಾ ಅದನ್ನು ಏನು ಸ್ವಚ್ಛ ಮಾಡಿ ಮತ್ತೊಂದು ದೇಶಕ್ಕೆ ಮಾರ್ಕೊಳ್ಳೋದು, ರಿಫೈನ್ ಮಾಡಿಕೆಸಿಂದ ಇನ್ನೊಂದು ದೇಶಕ್ಕೆ ಮಾರ್ಕೊಳ್ಳೋದಕ್ಕೆ ಸಹ ಅವಕಾಶ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅದು ಉಳಿಸಬೇಕಾಗಿತ್ತು. ಆ ದುಡ್ಡನ್ನು ನಮ್ಮ ಖಜಾನೆಗೆ ಹಾಕ್ಕೊಂಡ್ರು, ಏನು ಮಾಡಿದ್ರು, ಪಾರ್ಟಿಗಳಾಗಿದ್ರು, ಬೇರೆ ವಿಷಯ. ಆದರೆ ದುಡ್ಡಾದರೂ ಕಡಿಮೆ ಬರಬೇಕಾಯ್ತಲ್ಲ ಆ ಸಂದರ್ಭದಲ್ಲಿ. ಅಲ್ಲೂ 85-90 ರೂಪಾಯಿ ಲೀಟರ್ನೇ ಇತ್ತು. 95-96 ತನಕ ಇತ್ತು. ನಡುಕೊಮ್ಮೆ 100 ತನಕ ಹೋಗಿತ್ತು. ಅದು ಕಡಿಮೆ ಇದೆ. ಇದೇ ಮನಮೋಹನ್ ಸಿಂಗ್ರು ಒಂದು ಕಾಲಕ್ಕೆ
$110 ರಿಂದ $120 ಇತ್ತು ಒಂದು ಬ್ಯಾರಲ್ಗೆ. ಆ ಸಂದರ್ಭದಲ್ಲಿ 60-70 ರೂಪಾಯಿ ಮಾಡಿದ್ದಕ್ಕಾಗಿ ಇಡೀ ದೇಶ ಅನ್ನೋ ನಡುಗುವಂಗೆ ಅವತ್ತು ವಿರೋಧ ವ್ಯಕ್ತಪಡಿಸಿದ್ರು. ಇದೇ BJPಗರು. ಅದನ್ನು ಹೇಗೆ ಮಾತನ್ನು ನೆನಪಿಸ್ತಾ ಇದ್ವಿ ಅಂತಂದರೆ, ಕೇವಲ ಎಸ್ಕೇಪಿಸಮ್ ಮಾತುಗಳಿಗೆ ಬೆಂಬತ್ತಕ್ಕಿಂತಲೂ ವಾಸ್ತವವಾಗಿ ಮಾತಾಡುವಂಥದ್ದು ಬರಬೇಕಾಗಿದೆ ಇವತ್ತು ನಮ್ಮ ನಾಯಕರಲ್ಲಿ ಅಂತೇಳಿ. ಕಾಂಗ್ರೆಸ್ ನಾಯಕರೇ ಈ ಸ್ಥಾನದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದರು? ಅವರು ಇವರಿಗೇ ಮಾಡ್ತಾ ಇದ್ದಾರೆ ರೀ. ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಸಿಗರನ್ನ ಪಾಪ ಡಿಫ್ರೆಂಟ್ ಆದಂಥ ಒಂದು ವ್ಯವಸ್ಥೆ ತರ್ತಿದ್ರು, ಮತ್ತೇನೋ ಮಾಡ್ತಿದ್ರು ಅನ್ನುವಂಥದ್ದಲ್ಲ. ಕಾಂಗ್ರೆಸ್ಸಿಗರು ಮಾಡಿದ ತಪ್ಪಿನಿಂದಾಗಿನ ಇವತ್ತು BJP ಅಧಿಕಾರಕ್ಕೆ ಬರುವಂಗಾಗಿದೆ ಅನ್ನೋದನ್ನು ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಳ್ಳೊಳ್ಳೆ ಇವತ್ತು 12 ವರ್ಷ ಆದಮೇಲೂ ಮತ್ತೇನೋ ಕಾಂಗ್ರೆಸ್ ಟೀಕಾ ಮಾಡಿದ್ರಾಗ ಅರ್ಥ ಏನದಂತ. ಈಗ ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಉತ್ತರ ಹುಡುಕಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಉದ್ಯೋಗಗಳಿಲ್ಲ, ಏನು ಎಂತು, ಮತ್ತು ಬಡತನ ಯಾವ ರೀತಿ ಐತಿ ನೋಡಿ ನಿಮಗೂ ಗೊತ್ತದ. 81 ಕೋಟಿ ಜನ 5 ಕಿಲೋ ಅಕ್ಕಿಯಾಗಿ ಸಾಲ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಅದ. ಇದರರ್ಥ 81 ಕೋಟಿ ಜನ ಬಡವರಿದ್ದಾರೆ. ಅದು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋದು ಸ್ವತಃ ಸರ್ಕಾರ ಒಪ್ಪಿಕೊಳ್ಳುವಂಥ ವಿಷಯ. ಅವ್ರು 5 ಕಿಲೋ ಅಕ್ಕಿ ಕೊಡೋದ್ರ ಮೇಲೆ ಗೊತ್ತಾಗುವಂಥ ವಿಷಯ. ಯಾರಾದರೂ ಒಳ್ಳೆ ಇವತ್ತು ಇನ್ಕಮ್ ಇದ್ದಂಥವ್ರು, ಚಲೋ ಇನ್ಕಮ್ ಇದ್ದವರು, ತಿಂಗಳು 1 ಲಕ್ಷ 2 ಲಕ್ಷ ಅಂತ ಇನ್ಕಮ್ ಇದ್ದವರು ಈ ಒಂದು ನಮ್ಮ ಕಾಳುಗಳನ್ನು ಅಂದರೆ ರೇಷನ್ ಕಾಳುಗಳನ್ನು ಊಟ ಮಾಡಲಿಕ್ಕೆ ಸಾಧ್ಯ ಮಾಡ್ತಿದ್ದೀರಾ ಅಥವಾ ಒಪ್ತಿದ್ದೀರಾ ಅನ್ನುವಂಥ ಮಾತನ್ನು ಬಡತನ ಕೈ ತೊಗೊಳ್ತಾರೆ ಯಾರಾದರೂ. ಅದ್ರ ಬಗ್ಗೆ ಟೀಕೆ ಮಾಡೋಗಿದ್ರು ವಾಸ್ತವ ಸ್ಥಿತಿ ತಿಳ್ಕೊಂಡು ವಿಚಾರ ಮಾಡಿದರೆ ಈ ಒಂದು 81 ಕೋಟಿ ಜನ ಅಂತ ನಮ್ಮ ಕೈಲಿ ಕಾಣುತ್ತಿರುವಂಥ ಬಡವರಿದ್ದಾರೆ. ಇವ್ರ ಸಲುವಾಗಿ ಏನಾದರೂ ಒಂದು ಸ್ವಲ್ಪ ಇವರು ಆ ಸಂದರ್ಭದಲ್ಲಿ ಎಣ್ಣೆ ರೇಟ್ ಇಳಿದಾಗ ಅನುಕೂಲ ಮಾಡಿದಾರ ಅನ್ನುವಂಥ ಮಾತು. ಆಗೋ ರೇಟ್ ಅದೇ ಇತ್ತು. ಮುಂದೆ ಅದೇ ಕಾಲಕ್ಕೆ ಏನು ಮಾಡ್ತಿದ್ರು ಅಂದರೆ ಈಗ ಮಾಡಿದ್ದಾರೆ ಅವ್ರು ಮಾಡಿದ್ದಕ್ಕೆ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕುಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಏನೋ ಒಂದು ಅಧಿಕಾರ ಹಿಡಿದಿರ್ಬೋದು, ಅದು ಗ್ಯಾರಂಟಿ ಕೊಟ್ಟು. ಗ್ಯಾರಂಟಿಗಾಗಿ ಜನರಿಗೆ ತೆರಿಗೆ ಹೊರಿಸಿರುವ ಕೈ ಸಲಹೆ ನಾಯಕರಿಗೆ ಕೇಂದ್ರ ಪ್ರಶ್ನಿಸುವ ನೈತಿಕತೆ ಇಲ್ಲ. ಹೌದು ರೀ, ಅಟ್ಲೀಸ್ಟ್ ಯಾಕೆ ನೈತಿಕತೆ ಇಲ್ಲ? ಒಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿದೆ ಕುಮಾರಸ್ವಾಮಿಗಳಿಗೆ. ಯಾಕಂದ್ರೆ ಹೌದು ಗ್ಯಾರಂಟಿ ತೆರಿಗೆ ತೊಗೊಂಡು ಜನರಿಗೆ ಹಂಚಾಕೈತಾರಲ್ಲ ಇವರು. ಆ ಗ್ಯಾರಂಟಿ ಮೂಲಕ ಜನರಿಗೆ ತಾವು ತೆಗೆದುಕೊಂಡ ಟ್ಯಾಕ್ಸನ್ನು ಹಂಚ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗ್ಯದ. ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹೇಗಪ್ಪ ಆದೇಶ ಜನಸಾಮಾನ್ಯ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬಾರ್ದು ಅನ್ನೋದು ಒಂದು ಸಣ್ಣ ಪ್ರಶ್ನೆ. ಯಾಕೆ ಈ ಪ್ರಶ್ನೆಗಳು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಾವು ಈ ದೇಶದ ಅರ್ಥವ್ಯವಸ್ಥೆಯನ್ನು ಗಮನಿಸಿದಾಗ ನಾವು ಹೆಚ್ಚು ಕಡಿಮೆ ಅತ್ಯಂತ ಬಡ ದೇಶಗಳಲ್ಲಿ ಒಂದಾಗಿದ್ದೀವಪ್ಪ ಅನ್ನುವಂಥದ್ದು. ಮತ್ತು ಈ ದೇಶದ ಇಡೀ ಅರ್ಥ ಮ್ಯಾಕ್ಸಿಮಮ್ ಎಲ್ಲ ಕಾರ್ಪೊರೇಟ್ ಕೈಯಲ್ಲಿ ಹೋಗಿ ಸೇರ್ಕೊಂಡು ಕೂತದಪ್ಪ ಇಲ್ಲಿ ಅಂತೇಳಿ. ಕೇವಲ ಪಾರ್ಟಿ ಪೊಲಿಟಿಕ್ಸ್ ಮಾತ್ರ ಇವತ್ತು ಇಲ್ಲಿ ಉಳೋದು ಅಂತೇಳಿ. ಪಾರ್ಟಿ ಫಂಡ್ ಬರ್ತದೆ ನಿಮಗಾಗಿರ್ಬೋದು ಅಥವಾ ಇನ್ನುಳಿದ ಪಕ್ಷಗಳಿಗಾಗಿರ್ಬೋದು. ಅದನ್ನು ನೀವು ನೆಮ್ಮದಿಯಿಂದ ಇರ್ಬೋದು, ಇಲ್ಲಂತಲ್ಲ. ಎಲೆಕ್ಷನ್ ಬರ್ತದೆ, ದುಡ್ಡು ಹೂಡ್ತೀರಿ, ದುಡ್ಡು ತೆಗೆದು ಕೆಲಸ ಮಾಡ್ತಾಯಿದ್ದೀರಿ ಎಲ್ಲ ಪಕ್ಷಗಳು. ಒಬ್ಬರಿಗೆ ಹೇಳ್ತಾ ಇಲ್ಲ ಇದ್ರೆ ಎಲ್ಲ ಪಕ್ಷಗಳು. ನೀವು ಸಹಿತ ಲಾಸ್ಟ್ ಟೈಮ್ ಮಾತಾಡಿದ್ದು ನಿಮಗೆ ಗೊತ್ತಿರ್ಬೋದು. ಎಲ್ಲಪ್ಪ ಏನು ಮಾತಾಡಿದ್ರಿ ಆ ಸಂದರ್ಭದಲ್ಲಿ ಅಂತಂದ್ರೆ, ನಮಗೂ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಇನ್ನೂ ಹೆಚ್ಚು ಗೆಲ್ತಿದ್ದೀವಿ. ಇದರಲ್ಲೇನೋ ಚುನಾವಣೆ ದುಡ್ಡು ಹೊಡೋದು ಗೆಲ್ಲೋದು ಅನ್ನೋದು ನೀವು ಒಪ್ಕೊಂಡಿದ್ರಿ. ಅಂದರೆ ಇದು ಸತ್ಯನ, ವಾಸ್ತವ ಸತ್ಯ. ಇಂಥವೆಲ್ಲ ಆಗೋದು ಇವತ್ತು ಎಲ್ಲರೂ ಕಾರಣೀಕರ್ತರು. ಕಾಂಗ್ರೆಸ್ಸು ಕಾರಣೀಕರ್ತರು, BJPಗರು ಮತ್ತು JDS ನಮ್ಮ ದೇವೇಗೌಡರು ಅನೇಕ ನಾಯಕರು JDSನಲ್ಲಿದ್ದರು. ಸಿದ್ದರಾಮಯ್ಯ ಹಿಡ್ಕೊಂಡು ಅನೇಕರಿದ್ದರು. ಇವತ್ತು ನೀವು ಅನ್ಬೋದು ನಾವು 58 ಮಂದಿ ದೊಡ್ಡದು ಹೇಳ್ತಾರೆ ಸಿದ್ದರಾಮಯ್ಯ. ನೀವು ಟೀಕೆನೂ ಮಾಡುವುದಿಲ್ಲ, ಮಾಡಿದ್ದೀರಿ, ಮಾಡಿರಿ, ಟೀಕೆ ಮಾಡೋದು ನಿಮ್ಗೆ ಹಕ್ಕದ. ಆದ್ರೆ ಇವತ್ತು ನೀವು 18-19 ಮಂದಿದ್ದನ್ನು 60-70 ಮಾಡಬೇಕಂದೇನು ಪ್ರಯತ್ನ ಮಾಡ್ತಾಯಿದ್ದೀರಿ. ಅದೇ ಹೋರಾಟ ಮಾಡ್ತಾಯಿದ್ದೀರಿ. ಈಗಾಗಲೇ ಚಾಮರಾಜನಗರದಲ್ಲಿ ಅಲ್ಲೇ ಮೇಲೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾಯಿದ್ದೀರಿ. ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಜನರ ಸಮಸ್ಯೆಗಳನ್ನು, ಕನ್ನಡಿಗರ ಸಮಸ್ಯೆಗಳನ್ನು, ಜೊತೆಗೆ ಇಲ್ಲೇ ಬಡತನ ಸಮಸ್ಯೆಗಳನ್ನು, ಅದು ಪರಿಹಾರಗಳನ್ನು ಗ್ಯಾರಂಟಿ ಹೌದು ತಪ್ಪೈತೆ. ಹೌದು ಕಾಂಗ್ರೆಸ್ಸಿಗರು ನೀವೇನು ಪರಿಹಾರ ಕೊಡ್ತಾ ಇದ್ದೀರಿ, ಏನು ಮಾಡ್ಬೇಕಂತ ಮಾಡಿದ್ದೀರಿ ಅದನ್ನು ಅವರು ಹೇಳಿ. BJPಗರು ಮತ್ತು JDSನವ್ರು ಕೊಡ್ಕೊಂಡು ಏನು ಕೊಡ್ತಾ ಇದ್ದೀರಿ, ಇದಕ್ಕೇನು ನೀವು ಮತ್ತೆ ಗ್ಯಾರಂಟಿ ಕೊಡೋರು ತಾನೆ. ಈಗ ನಿಮ್ಮ ಅಶೋಕ್ ಅವರು ಸ್ವಚ್ಛವಾಗಿ ಹೇಳಿದ್ದಾರೆ, ಹೌದಪ್ಪ ನಾವು ಮುಳ್ಳು ತೆಗೆದು ಮುಂದಿನ ಗ್ಯಾರಂಟಿ ಘೋಷಣೆ ಮಾಡ್ತೀವಿ ಅಂತೇಳಿ. ನೀವು ಅದಕ್ಕೆ ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಗ್ಯಾರಂಟಿ ನಾವು ಕೊಡೋದ್ರಂದಾಗ ಜನಕ್ಕೆ ಏನು ಕೊಡೋರು, ನೀವು ಏನು ಪರಿಹಾರ ಕೊಡೋರು? ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ ನಿಮ್ಮಿಂದ? ಎಲ್ಲ ಇಡೀ ದೇಶ ತುಂಬ ಎಲ್ಲ ಕಡೆಗೂ ಅಥವಾ ರಾಜ್ಯ ತುಂಬ ಎಲ್ಲ ಕಡೆಗೂ ಈಗ ಸರ್ಕಾರಿ ಶಾಲೆಗಳ ಸಲುವಾಗಿ ಮೂವ್ಮೆಂಟು ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತದ, ಪ್ರತಿಯೊಂದು ಹಳ್ಳಿಗೂ ಸರ್ಕಾರಿ ಶಾಲೆ ಅಪ್ ಟು SSL ತನಕ ಅಥವಾ ಒಂದು ಹೋಬಳಿಗೆ PUC ತನಕ ಅತ್ಯಂತ ಗುಣಾತ್ಮಕವಾದ ಶಾಲೆಗಳನ್ನು KPS ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಅದಕ್ಕಿಂತ ಉತ್ತಮವಾದ ಶಾಲೆಗಳನ್ನು ಕೇಜ್ರಿವಾಲ್ ಮಾಡಿದಂಥ ಶಾಲೆಗಳನ್ನು ಮಾಡಲಿಕ್ಕೆ ಸಾಧ್ಯದನ. ಪ್ರತಿಯೊಬ್ಬರಿಗೂ ಔಷಧಿ, ಗುಣಯುಕ್ತವಾದ ಔಷಧಿ ಅಥವಾ ಏನಂತೀವಿ ಆಸ್ಪತ್ರೆಗಳನ್ನು ಪ್ರತಿ ಹಳ್ಳಿಗೂ ತರಲಿಕ್ಕೆ ಸಾಧ್ಯದನ. ಈ ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯದಲ್ಲ ನಿಮಗೆ ಅನ್ನುವಂಥ ಮಾತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ದೇವೇಗೌಡರಿಗೂ ಗೊತ್ತು, ನಿಮಗೂ ಗೊತ್ತು,
ಮತ್ತು ಬಿ ಜೆ ಪಿಯವ್ರಿಗೆ ಗೊತ್ತು, ಕಾಂಗ್ರೆಸ್ಸಿಗರಿಗೆ ಗೊತ್ತು. ಒಟ್ಟಾರೆಯಾಗಿ ಇವತ್ತು ಗ್ಯಾರಂಟಿ ಅನಿವಾರ್ಯ ಅದ. ಯಾವುದೋ ಪಕ್ಷದ ಗೆಲುವಿಗೆ ಗ್ಯಾರಂಟಿ ಬೇಕಾಗ್ಯದ. ಗ್ಯಾರಂಟಿಗೆ ಪರ್ಯಾಯವಾಗಿ ನೀವು ಕೊಡ್ತಾಯಿದ್ದೀರಿ. ಕೊಡೋದು ನಿಮ್ಮಲ್ಲಿ ಶಕ್ತಿ ಅದ. ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನೋ ಎಷ್ಟೋ 2,50,000 ಹುದ್ದೆಗಳು ಖಾಲಿ ಅದಾವ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಈ ಅವಧಿಯಲ್ಲಿ ತುಂಬಿಕೊಳ್ಬಹುದು. ತುಂಬಿಕೊಳ್ಳದೆ ಹೋದ್ರೆ ನೀವೆಲ್ಲರಿಗೂ ಈ ಮಿನಿಮಮ್ ಈಗ 72,000 ಒಂದು ಶಿಕ್ಷಕರು ಕೊಡ್ತಾ ಇದ್ದಾವೆ. ಜೊತೆಗೆ ಎಲ್ಲ ಟೋಟಲಾಗಿ 2,50,000 90,000 ಇದ್ದಾವೆ. ಅವೆಲ್ಲ ತುಂಬಿಕೊಳ್ಳಿ ನಿಮಗೂ ಸಾಧ್ಯನಾ? ಅದನ್ನು ಸಹಿತ ಇವತ್ತು ಉತ್ತರ ಕೊಡಬೇಕಾಗಿದೆ. ಗ್ಯಾರಂಟಿ ತಪ್ಪಾದ್ರೆ ಪರ್ಯಾಯ ಏನು ಎಲ್ಲ ದಿಶೆಯಲ್ಲಿ. ಮತ್ತು ಇನ್ನೊಂದು ಮಾತ್ರ ಗಮನಿಸಬೇಕಾಗಿದ್ದು, ನೀವು ಮತ್ತು ಇವತ್ತು ಬಿ ಜೆ ಪಿಗರು ಒಟ್ಟಾಗಿ ಹೋಗ್ಬೋದು ಎಲೆಕ್ಷನ್ಗೆ 2008 ಅನ್ನೋದು ಸಹಿತ. ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ, ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದಾಗ ಸಹಜವಾಗಿ ಅನ್ನಿಸ್ತದ. ಇವರಿದ್ದಂಥ ಅವರು ಸಪ್ರೇಟಾಗಿ 70-80 ಸೀಟ್ ತೋರಿಸೋ ಪ್ರಯತ್ನಿಸಿದ್ದಾರೆ. ಈಗಾಗಲೇ ಚಾಮರಾಜನಗರದಲ್ಲಿ ಎಲ್ಲ ಕಡೆ ಫಂಕ್ಷನ್ಗಳು ಮಾಡ್ತಾಯಿದ್ದಾರೆ. 25 ವರ್ಷ ಆಯಿತು ಅಂತೇಳಿ. ಇದರ ಅರ್ಥ ಏನಪ್ಪ ಅಂದ್ರೆ, ಅನಿವಾರ್ಯ ಬಂದರೆ ನಾವು ಸಪ್ರೇಟಾಗಿ ನಿಂತಾದರೂ ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಅನ್ನೋದು ನಿಮ್ಮಲ್ಲಿ ಅದ. ಒಟ್ಟಾರೆ ಇರಲಿ, ಏನಾದರೂ ಆಗಲಿ, ಒಟ್ಟಾರೆ ಮಾಡುವಂಥ ಕೆಲಸ ಆಗಲಿ. ಬಟ್ ಕೇವಲ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀವು ಟೀಕಿಸುವುದಾದ್ರೆ ಅದಕ್ಕೆ ಪರ್ಯಾಯವಾಗಿ ನೀವೇನು ಕೊಡಬಲ್ರಿ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಹೋಗೋದು ಅನಿವಾರ್ಯ ಅದ ಅಂತೇಳಿ. ಬರೀ ಟೀಕೆ ಅಲ್ಲ, ಅದಕ್ಕೆ ಪರಿಹಾರ ಬೇಕಾಗ್ಯದ. ಇವತ್ತು ಅಟ್ಲೀಸ್ಟ್ ಗ್ಯಾರಂಟಿಯಿಂದ ಹೆಣ್ಮಕ್ಳಾಗಿರ್ಬೋದು, ಮತ್ತೊಂದು ಹೆಣ್ಮಕ್ಳಿಗೆ ಬಸ್ಸಿನ ಅನುಕೂಲ ಆಗ್ಯದ. ಎಲ್ಲ ಕಡೆ ಹೋಗಿ ತಮ್ಮ ವ್ಯಾಪಾರ ಮಾಡೋದು ಮತ್ತೊಂದು ಮಾಡ್ತಾ ಇದ್ದಾರೆ. ಎಕನಾಮಿಕಲ್ ಏನೋ ಒಳ್ಳೆಯದು ಕಂಡಿರ್ಬೋದು, ಇಲ್ಲ ಅಂತಲ್ಲ. ನಿಮ್ಮ ದೃಷ್ಟಿಯಲ್ಲಿ ಇಲ್ಲ ಆದರೆ ಅದಕ್ಕೆ ಪರಿಹಾರ ಏನು? ಇದನ್ನೆಲ್ಲ ಈ ಮುಂಬರುವ ದಿನಗಳಲ್ಲಿ ಚರ್ಚೆ ಮಾಡೋ ಜೊತೆಗೆ ನೀವು ಮತ್ತು ಬಿ ಜೆ ಪಿಗರು ಕೂಡಿ ಮುಂದಿನ ಚುನಾವಣೆ ಎದುರಿಸಬಲ್ಲರ ಅನ್ನೋದು ಸ್ಪಷ್ಟ ಉತ್ತರವನ್ನು ಸಹಿತ ಈಗ ಹುಡುಕಬೇಕಾಗಿದೆ. ಅಂದಾಗ ಈ 94 ವರ್ಷಗಳ ಈ ನಮ್ಮ ದೇವೇಗೌಡರಿಗೆ ಒಂದು ನಾವು ಏನಪ್ಪ ಅಂತಂದ್ರೆ ಒಂದು ನೆನಪಿನ ಕಾಣಿಕೆ ಕೊಡಲಿಕ್ಕೆ ಸಾಧ್ಯ. ಅದು ನಿಮ್ಮ JDSದಿಂದ. ಯಾಕಂದ್ರೆ ಗೆಲ್ಲುವುದರ ಸುಲಭ ಇಲ್ಲ. ಗ್ಯಾರಂಟಿಗಳನ್ನು ಮೀರಿ ನಿಲ್ಲಬೇಕಾಗಿದೆ ಇವತ್ತು ಯಾವುದೇ ಪಕ್ಷ. ಇಲ್ಲಾಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋ ಮಾತನ್ನು ನೆನಪಿಟ್ಟುಕೊಂಡು ಈ ಎಲ್ಲ ನಿರ್ಣಯ ಚಿಂತನೆ ಆಗಲಿ. ಜೊತೆಗೆ ಇನ್ನೊಂದು ಮಾತನ್ನು ಮತ್ತೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ಕಾಂಗ್ರೆಸ್ಸಿಂದಲೂ ಭಿನ್ನವಾಗಿ ನೀವು ಏನು ಕೊಡಬಲ್ಲಿರಿ, ನೀವಾಗಲಿ ಬಿ ಜೆ ಪಿಗರಾಗಲಿ, ಅದನ್ನು ಜನರ ಮುಂದಿಡುವಂಥದ್ದು. ಇಲ್ಲ ಗ್ಯಾರಂಟಿಗೆ ಮತ್ತೆ ಗ್ಯಾರಂಟಿ ಕೊಡ್ತೀನಿ ಅಂತಂದ್ರೆ ಮುಳ್ಳಿಗೆ ಮುಳ್ಳನ ಮದ್ದಂತ ಅನ್ನೋದಾದ್ರೆ ಮತ್ತು ನೀವು ಇವತ್ತು ಗ್ಯಾರಂಟಿ ಟೀಕಾ ಮಾಡೋದ್ರಲ್ಲಿ ಏನು ಅರ್ಥದ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ JDS ತನ್ನ ಪ್ರಯತ್ನವನ್ನು ಮುಂದುವರೆಸದ, ಹೋರಾಟವನ್ನು ಮುಂದುವರೆಸದ. 70-80 ಸೀಟು ಗೆದ್ಕೊಂಡ್ಬರ್ಬೇಕು ಅನ್ನೋದು ಛಲ ಅದರಲ್ಲದ. ಆಗ್ಬೋದು, ಇಲ್ಲಂತ ಹೇಳೋಕ್ಕೆ ಆಗೋದಿಲ್ಲ. ಯಾರ ಬರೋ ಭವಿಷ್ಯದ ಇತಿಹಾಸ ಇಲ್ಲದ ಅಂತೇಳಿ ಅಂತ ಹೇಳ್ತಾ ಮತ್ತೊಮ್ಮೆ ದೇವೇಗೌಡರಿಗೆ ಶುಭಾಶಯ ಹೇಳ್ತಾ, JDS ಇನ್ನಷ್ಟು ಪ್ರಬಲವಾಗಿ ಈ ಕನ್ನಡಿಗರ ಸಮಸ್ಯೆಗಳನ್ನು ತೆಗೆದುಕೊಂಡ ಅದಕ್ಕೆ ಪರಿಹಾರ ಹುಡುಕುವಂಥ, ಬರೀ ಸಮಸ್ಯೆ ಅಷ್ಟಲ್ಲ ಪರಿಹಾರಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.